ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಶಿಡ್ಲಘಟ್ಟದ ನ್ಯಾಯಾಲಯದಲ್ಲಿ ಪ್ರಕರಣಗಳ ಸಂಖ್ಯೆ ಹೆಚ್ಚಿರುವುದರಿಂದ ವಾರದಲ್ಲಿ 3 ದಿನಗಳ ಕಾಲ ಅಪರ ಜಿಲ್ಲಾ ನ್ಯಾಯಾಲಯವನ್ನ ಶಿಡ್ಲಘಟ್ಟದಲ್ಲಿ ಮಧ್ಯಂತರವಾಗಿ ನ್ಯಾಯಪೀಠಾಸನ ಕಾರ್ಯನಿರ್ವಹಿಸುವಂತೆ ಮಾಡಿಕೊಡುವುದಾಗಿ ಉಚ್ಚ ನ್ಯಾಯಾಲಯ ಹಾಗೂ ಚಿಕ್ಕಬಳ್ಳಾಪುರ ಆಡಳಿತಾತ್ಮಕ ನ್ಯಾಯಾಧೀಶ ಹಂಚಾಟೆ ಸಂಜೀವ್ ಕುಮಾರ್ ತಿಳಿಸಿದ್ದಾರೆ. ಶಿಡ್ಲಘಟ್ಟ ನಗರದ ನ್ಯಾಯಾಲಯದ ಆವರಣದಲ್ಲಿ ಭಾನುವಾರ ಗಿಡಗಳನ್ನು ನೆಟ್ಟು ಈ ಸೇವಾ ಕೇಂದ್ರ ಹಾಗೂ ಅಂಚೆ ಕಚೇರಿಯನ್ನ ಉದ್ಘಾಟಿಸಿ ಮಾತನಾಡಿದರು. ಪ್ರಕರಣಗಳ ಸಂಖ್ಯೆ ಹೆಚ್ಚಾದಾಗ ವಕೀಲರು ಚಿಂತಾಮಣಿಗೆ ಹೋಗಿ ಬರಲು ತೊಂದರೆಯಾಗುವುದರಿಂದ ಇಲ್ಲಿಯೇ ನ್ಯಾಯಪೀಠಾಸನ ಬಂದಾಗ ಅನುಕೂಲವಾಗುತ್ತೆ. ನ್ಯಾಯಾಲಯದ ಆವರಣದಲ್ಲಿ ಈ ಸೇವಾ ಕೇಂದ್ರಗಳನ್ನ ಸ್ಥಾಪಿಸುವ ಮುಖ್ಯ ಉದ್ದೇಶ ಅಂದ್ರೆ ವಕೀಲರಿಗೆ ಮತ್ತು ದಾವೇದಾರರಿಗೆ ಅಂದ್ರೆ ಕಕ್ಷಿದಾರರಿಗೆ ಡಿಜಿಟಲ್ ತಂತ್ರಜ್ಞಾನದ ಮೂಲಕ ನ್ಯಾಯಾಲಯದ ಸೇವೆಗಳನ್ನ ಸುಲಭವಾಗಿ, ಪಾರದರ್ಶಕವಾಗಿ ಮತ್ತು ವೇಗವಾಗಿ ಒದಗಿಸುವುದಾಗಿದೆ. ಇದು ಎಲ್ಲರಿಗೂ ನ್ಯಾಯ ಲಭ್ಯವಾಗುವಂತೆ ಮಾಡುವ ಈ ಕೋರ್ಟ್ ಯೋಜನೆಯ ಒಂದು ಪ್ರಮುಖ ಭಾಗವಾಗಿದೆ. ಇದನ್ನ ಸದುಪಯೋಗಪಡಿಸಿಕೊಳ್ಳಿ ಅಂತ ಹೇಳಿದ್ದಾರೆ. ಗಿಡಗಳು ನಮ್ಮ ಜೀವನದ ಆಧಾರವಾಗಿದೆ. ಗಿಡ ನೆಡುವುದರಿಂದ ಪರಿಸರ ಸಂರಕ್ಷಣೆ, ಶುದ್ಧ ಗಾಳಿ, ಮಳೆ ಹೆಚ್ಚಳ ಮತ್ತು ಭೂಮಿಯ ಸಮತೋಲನ ಕಾಪಾಡಲು ಸಾಧ್ಯವಾಗುತ್ತೆ. ಇಂದು ನಾವು ನೆಡುವ ಒಂದು ಗಿಡ ಭವಿಷ್ಯದ ಪೀಳಿಗೆಗೆ ಅಮೂಲ್ಯವಾದ ಕೊಡುಗೆಯಾಗುತ್ತೆ. ಪ್ರತಿಯೊಬ್ಬರು ಕೂಡ ಗಿಡಗಳನ್ನ ನೆಡೋದ್ರ ಜೊತೆಗೆ ಅವುಗಳನ್ನ ಸಂರಕ್ಷಿಸುವ ಜವಾಬ್ದಾರಿಯನ್ನು ಕೂಡ ವಹಿಸಬೇಕು. ಹಸಿರು ಪರಿಸರ ನಿರ್ಮಾಣವು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಮಿಯಾವಾಕಿ ಪದ್ಧತಿಯ ಮೂಲಕ ಗಿಡಗಳನ್ನ ನೆಡೋದ್ರಿಂದ ಕಡಿಮೆ ಜಾಗದಲ್ಲಿ ದಟ್ಟವಾದ ಅರಣ್ಯವನ್ನ ನಿರ್ಮಿಸಬಹುದು. ಇದು ಪರಿಸರ ಸಂರಕ್ಷಣೆ, ವಾಯು ಮಾಲಿನ್ಯ ನಿಯಂತ್ರಣ, ಭೂಗರ್ಭ ಜಲಮಟ್ಟದ ವೃದ್ಧಿ ಹಾಗೇನೆ ಜೈವ ವೈವಿಧ್ಯತೆಯ ರಕ್ಷಣೆಗೆ ಸಹಕಾರಿಯಾಗಿದೆ ಎಂದಿದ್ದಾರೆ. ಮೊದಲನೇದಾಗಿ ಹಳೆಯ ಕೇಸ್ ಏನಿದೆ 5 ವರ್ಷ ಮತ್ತು ಮೇಲ್ಪಟ್ಟ ಕೇಸ್, ಅವುಗಳ ಶೀಘ್ರ ವಿಲೇವಾರಿಗೆ ನಮ್ಮ ನ್ಯಾಯಾಧೀಶರಿಗೆ ಸಹಕಾರ ಕೊಡಲಿಕ್ಕೆ ಕೇಳಬೇಕು. ಶೀಘ್ರ ವಿಲೇವಾರಿಗೆ ಯಾಕಂದರೆ ಸನ್ಮಾನ್ಯ ಕಾಪುರೆಡ್ಡಿ ಅವರು ಹಿರಿಯ ವಕೀಲರು ಕಕ್ಷಿದಾರರಿಗೆ ಬಹಳ ಕಾಳಜಿ ವಹಿಸಿ ಮಾತಾಡಿದರು. ಅದರ ಮುಂದುವರೆದ ಭಾಗವಾಗಿ ಇವತ್ತು ನಮ್ಮ ಕಕ್ಷಿದಾರರಿಗೆ ಶೀಘ್ರ ಮತ್ತು ನೈಜ ನ್ಯಾಯ ಬೇಕಾಗಿದೆ. ಈ ಶೀಘ್ರ ಮತ್ತು ನೈಜ ನ್ಯಾಯವನ್ನು ದೊರಕಿಸಿಕೊಳ್ತಕ್ಕಂಥ ನಿಟ್ಟಿನಲ್ಲಿ ನ್ಯಾಯಾಧೀಶರು ಮತ್ತು ವಕೀಲರು ಬಹಳ ಕೆಲಸ ಮಾಡಬೇಕಾಗುತ್ತೆ. ಇದು ಪರಸ್ಪರ ಒಂದೇ ಅರ್ಥದ 2 ಗಾಲಿ ಇದ್ದ ಹಾಗೆ, ಒಬ್ಬ ನ್ಯಾಯಾಧೀಶರು ಮತ್ತು ವಕೀಲರು. ಹೀಗಾಗಿ ಕಕ್ಷಿದಾರ ಬಂಧುಗಳು ಅಂತ ಅರ್ಥ ಇದೆ. ಆ ಅರ್ಥವನ್ನು ನಾವು ಮುಂದುವರಿಬೇಕು ಅಂತೇಳಿದರೆ ನ್ಯಾಯಾಧೀಶರು ಮತ್ತು ವಕೀಲರು ಕೂಡಿ ಸಮರಸತೆಯಿಂದ ಕಕ್ಷಿದಾರರಿಗೆ ಶೀಘ್ರ ಮತ್ತು ನೈಜ ನ್ಯಾಯ ಕೊಡುವಂಥ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕು. ಅದರಲ್ಲೂ ಬಹಳ ಮುಖ್ಯವಾಗಿ ಹಳೆಯ ಕೇಸ್ಗಳಿದೆ, ಹಳೆಯ ಪ್ರಕರಣಗಳು 5 ವರ್ಷಕ್ಕೆ ಮೇಲ್ಪಟ್ಟು ಅವನ್ನ ಫೋಕಸ್ ಮಾಡಿದ್ದು ದಯವಿಟ್ಟು ಎಲ್ಲ ವಕೀಲ ಮಿತ್ರರು, ವಕೀಲ ಬಂಧುಗಳು ಫೋಕಸ್ ಮಾಡಿ, ಹಾಗೆ ನ್ಯಾಯಾಧೀಶ ಮನೆ ಮಾಡಿಕೊಡ್ತಾರೆ, ಫೋಕಸ್ ಮಾಡಿ ಹಳೆಯ ಕೇಸ್ಗಳನ್ನ ನಾವು ಶೀಘ್ರ ಹೇಗೆ ನಾವು ಮಾಡಬೇಕು, ತೀರ್ಮಾನ ಮಾಡಬೇಕಂತ ನಾವು ದಯವಿಟ್ಟು ಸಹಕಾರ ಪಡೆದನ್ನು ಕೇಳ್ಕೊಳ್ತಾರೆ. ನಾನು 2 ಕೋಟಿ ಕೊಡ್ತಾರೆ, ಕೊಡಿ. ಭಾಳ ಸಂತೋಷ. ನನ್ನ ಮನೆಗೆ ತಾವು ಭಾಳ ಸಕಾರಾತ್ಮಕವಾಗಿ ಸ್ಪಂದಿಸಿದೆ. ನಿಮ್ಮ ಶಿಡ್ಲಘಟ್ಟ ಈ ತಾಲೂಕು ಒಂದು ಸರಳ ಸಜ್ಜನಿಕೆ ಮತ್ತು ಸರಳತೆಗೆ ಮತ್ತು ಶ್ರಮ ವಹಿಸಿ ದುಡಿತಕ್ಕಂಥ ಶ್ರಮಿಕ ವರ್ಗ, ರೈತರು ಮತ್ತೆಲ್ಲ ಕಾರ್ಮಿಕ ಬಂಧುಗಳು, ಎಲ್ಲ ವ್ಯಾಪಾರಸ್ಥರು ಎಲ್ಲರೂ ಇದ್ದೀರಿ. ಹೀಗಾಗಿ ಶಿಡ್ಲಘಟ್ಟ ತಾಲೂಕನ್ನು ನಾವು ಇನ್ನಷ್ಟು ಹೆಚ್ಚಿನ ಪ್ರಗತಿ ತಗೊಂಡು ಹೋಗೋಣಂತೆ. ಅದಕ್ಕಾಗಿ ವಕೀಲರು ಇದರ ಮುಂಚೂಣಿಗೆ ನಿಂತುಕೊಂಡು ಕೆಲಸ ಮಾಡಬೇಕು. ಹೊಸ ಕಾನೂನುಗಳು ಮತ್ತು ಸಂವಿಧಾನಬದ್ಧವಾಗಿ ಸಿಗ್ತಕ್ಕಂಥ ಸೌಲಭ್ಯಗಳು ಅವುಗಳನ್ನು ನಾವು ದೊರಕಿಸಿಕೊಳ್ಳಲು ಏನು ಮಾಡಬೇಕು, ಅದಕ್ಕೆ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಇದೆ, ಶಿಡ್ಲಘಟ್ಟ ತಾಲೂಕು ಕಾನೂನು ಸೇವಾ ಸಮಿತಿ ಇದೆ. ಸಂವಿಧಾನಬದ್ಧವಾಗಿ ಇರುವಂಥ ಸಿಗಬೇಕಾದಂಥ ಎಲ್ಲ ಸೌಲಭ್ಯಗಳನ್ನು, ಷರತ್ತುಗಳನ್ನು, ಸ್ಕೀಮ್ಸ್, ಯೋಜನೆಗಳನ್ನು ನಾವು ನಮ್ಮ ರೈತರಿಗೆ, ನಮ್ಮ ಶಿಡ್ಲಘಟ್ಟ ನಾಗರಿಕರು ತಲುಪುವಂಥ ಕೆಲಸ ಮಾಡೋಣ. ಅದಕ್ಕೆ ಜಿಲ್ಲಾ ಕಾನೂನು ವಿಭಾಗ ಚಿಕ್ಕಬಳ್ಳಾಪುರ ಸಿದ್ಧವಿದೆ. ವಕೀಲರ ಸಂಘ ಕೈ ಜೋಡಿಸಬೇಕು ಅಂತ ತಾವೇ ಮನವಿ ಮಾಡಿಕೊಳ್ತೇವೆ. ಮುಂದಿಗೆ ನಾವು ಸಕಾರಾತ್ಮಕ ಸ್ಪಂದಿಸ್ತೇವೆ. ಮೊದಲನೇದಾಗಿ ನಿಮ್ಮ ಜಿಲ್ಲೆಗೆ ಬೇಕಾಗುವಂತಹ ವೆಟರ್ನರಿ ಡಿಸ್ಟ್ರಿಕ್ಟ್ ಕೋರ್ಟು ನಾನು ಮಾಡಿಕೊಡ್ತೇನೆ. ಎರಡನೇದು
ನಮ್ಮಲ್ಲಿ ಸೀನಿಯರ್ ಸಿವಿಲ್ ಕೋರ್ಟ್ ಪೆಂಡೆನ್ಸಿ ಜಾಸ್ತಿ ಇದೆ, 4,000 ಪೆಂಡೆನ್ಸಿ. ಹೀಗಾಗಿ ಇಲ್ಲಿ ಮತ್ತೊಂದು ಸೀನಿಯರ್ ಸಿವಿಲ್ ಕೋರ್ಟ್ನ ಅವಶ್ಯಕತೆ ಇದೆ, ಅದನ್ನು ಮಾಡ್ತಾರೆ. ಸೀನಿಯರ್ ಸಿವಿಲ್ ಕೋರ್ಟು ಪ್ರಕ್ರಿಯೆ ಸ್ವಲ್ಪ ದೀರ್ಘ ಇದೆ, ಆದರೆ ನೀವು ಅದಕ್ಕೆ ಮನೆ ಕೊಡಲಿಲ್ಲ. ಅದು ನಮ್ಗೆ ಸಪೋರ್ಟ್ ಮಾಡ್ತಾರೆ ಅಂತ ಗೊತ್ತು ನಿಮ್ಮನ್ನ ಮನೆ ಬೇಕಲ್ಲ, ಅದಕ್ಕೆ ನೀವು ಮಾಡ್ತೀವಿ. ಸೀನಿಯರ್ ಸಿವಿಲ್ ಕೋರ್ಟ್ ಬೇಕಾದಕ್ಕೋಸ್ಕರ ಮನೆಯನ್ನು ನಮ್ಮ ಪೊಲೀಸರು ಕೊಡ್ರಿ. ಅದು ನಾನು ಕಮಿಟಿ ಮುಂದೆ ಇಟ್ಟು ಇಲ್ಲಿ ಮತ್ತೊಂದು ಹಿರಿಯ ಶ್ರೇಣಿ ಸಿವಿಲ್ ನ್ಯಾಯಾಧೀಶರ ಒಂದು ನ್ಯಾಯಾಲಯ ಸ್ಥಾಪನೆ ಮಾಡೋದು. ಅದಕ್ಕೆ ನಾನು ಸತತವಾಗಿ ಹೇಳ್ತೇನೆ. ಮತ್ತು ಮೆಡಿಸಲ್ ಡಿಸ್ಟ್ರಿಕ್ಟ್ ಜಡ್ಜ್ ವಿಜ್ಞಾನ ಕೋರ್ಟ್ ಚಿಂತಾವಳಿಯಿಂದ ಒಬ್ಬರು ನ್ಯಾಯಾಧೀಶರು ಇಲ್ಲಿ ಒಬ್ಬರು ಹಾಗೆ ನಾನು ಮಾಡ್ತೇನೆ. ನಾನು ನಿಮಗೆ ನಿಮ್ಮ ಮನೆಗೆ ಸ್ಮರಿಸಿದ್ದೀನಿ. ನನಗೆ ಕೆಲವು ನನ್ನ ಮನೆ ನಿಮ್ಮಲ್ಲಿವೆ ವಕೀಲರಲ್ಲಿ, ನೀವು ನಡೆಸೋದು. ಈಗ ಪರಿಸರ ಸಂಬಂಧಪಟ್ಟಂತೆ ಮಾತಾಡುವಾಗ ಈ ಕಾರ್ಯಕ್ರಮ ಒಂದು ಕಾರ್ಯಕ್ರಮ ಬೇಕು. ಪರಿಸರ ಅಂತಂದರೆ ಕೇವಲ ಗಿಡ ಮರ ನೆಡೋದು ಮಾತ್ರ ಅಲ್ಲ. ಪರಿಸರ ಅಂತಂದರೆ ಮಣ್ಣು ಬಂತು, ನೀರು ಬಂತು, ಗಿಡ ಬಂತು, ಪಶು ಪಕ್ಷಿ ಪ್ರಾಣಿಗಳು, ನಾವು ಮನುಷ್ಯರು ಎಲ್ಲರೂ ಸೇರಿ ಬಂದು. ಆದರೆ ಈ ಪರಿಸರ ಅಂತ ಏನಿದೆ, ಪಂಚಮಹಾಭೂತಗಳು ಅಗ್ನಿ, ಆಕಾಶ, ವಾಯು, ನೆಲ, ಜಲ, ಈ 5 ಪಂಚಮಹಾಭೂತಗಳಲ್ಲಿ ಅಗ್ನಿಯನ್ನು ನಾವು ಪರಿಸರ ಮಾಡಲಿಕ್ಕೆ ಆಗಿಲ್ಲ, ಆಗೋದು ಸಾಧ್ಯನೇ ಇಲ್ಲ. ಆದರೆ ಇನ್ನುಳಿದ 4 ಇದೆಯಲ್ಲ, ಆಕಾಶ, ವಾಯು, ನೆಲ, ಜಲ, ಇವೆಲ್ಲ ನಾವು ಕಲುಷಿತ ಮಾಡಿಬಿಟ್ಟಿದ್ದೀವಿ. ಈಗ ನಾವು ಶುದ್ಧೀಕರಣ ಮಾಡತಕ್ಕಂಥ ಒಂದು ಕೆಲಸ ಆಗಬೇಕಾಗಿದೆ. ಅದಕ್ಕೆ ಸಿದ್ಲಿಗಡ ತಾಲೂಕಿನ ಎಲ್ಲ ಸರ್ವ ಜನತೆ ನಮಗೆ ಕೈ ಜೋಡಿಸಬೇಕು. ಏನು ಈಗ ನಾವು ಗಿಡ ಮರ ನೆಟ್ಟರೆ ಮಾತ್ರ ಸಾಕ. ಈಗ ನಮ್ಮ ತಾಲೂಕಿನ ಯುವ ಮೇಡಮರು, ತಹಸೀಲ್ದಾರ್ ಮೇಡಮರು ನಮಗೆ 5 ಎಕರೆ ಕೊಟ್ಟು ಅಂತ ಹೇಳಿದರೆ ಭಾಳ ಸಂತೋಷ. ಹೀಗಾಗಿ ನಾವು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ನ್ಯಾಯಾಂಗ ಮತ್ತು ನಾನು ವಕೀಲರ ಸಂಘ ಮತ್ತು ಎಲ್ಲ ನಾಗರಿಕ ಬಂಧುಗಳ ಪರವಾಗಿ ವೈಯಕ್ತಿಕವಾಗಿ ಈ ಜಿಲ್ಲೆ ಆಡಳಿತ ನ್ಯಾಯಾಧೀಶರ ವೈಯಕ್ತಿಕ ತಮಗೆ ನಾನು ಅನಂತ ಧನ್ಯವಾದ. 50 ಎಕರೆ ಜಾಗದಲ್ಲಿ ಒಂದು ಕಿರು ಅರಣ್ಯ ಮಾಡಲಿಕ್ಕೆ ಹೊರಟಿದ್ದಾರೆ ನಮ್ಮ ಎಲ್ಲರೂ ಸಾಹೇಬರುಗಳು. ಒಬ್ಬರು ಮಹಾಲಕ್ಷ್ಮಿ ಸರಸ್ವತಿ ಅಂತ ನೋಡೋದು, ಆ ಥರ ನಮ್ಮ ಹೀಗಾಗಿ ಇಲ್ಲಿ ನಾವು ನಮ್ಮ ಸಿದ್ಲಿಘಟ್ಟ ತಾಲೂಕಿನ ಪ್ರಗತಿಯನ್ನು ಹೇಗೆ ಮಾಡಬೇಕು ಅನ್ನೋದ್ರ ಕುರಿತು ಚಿಂತನೆ ಮಾಡಿ. ಹೀಗಾಗಿ ಗಿಡಮರ ನೆಡುವುದು, ಅಮೃತವನ ಅಂದರೆ ಮಿಯಾವಾಕಿ ಅಮೃತವನವನ್ನು ನಾವು ಹೇಗೆ ನಿರ್ಮಾಣ ಮಾಡಬೇಕು ಇದೆಲ್ಲ ತಾವು ಈಗಾಗಲೇ ರೂಪುರೇಷೆ ಆಗಿದೆ. ಈಗ ಅದಕ್ಕೆ ತಮ್ಮ ವಕೀಲರ ಸಂಘದಿಂದ ಮತ್ತು ಸಿದ್ಲಿಘಟ್ಟ ತಾಲೂಕಿನ ಎಲ್ಲ ಬಂಧುಗಳಿಂದ ಎಷ್ಟೆಷ್ಟು ತಾವು ನೆರವು ಕೊಡ್ತೀರೋ ಕೊಡ್ರಿ, ಅದೆಲ್ಲ ನಿಮ್ಮ ಸಲ್ಲುತ್ತೆ. ಇಲ್ಲಿ ಫಾರೆಸ್ಟ್ ಮಾಡಿದ್ರೆ ನಿಮಗಾಗುತ್ತೆ. ಸಿದ್ಲಿಘಟ್ಟ ತಾಲೂಕಲ್ಲಿ ನೀರಿನ ಸಮಸ್ಯೆ ಇದೆ, ಅಂತರ್ಜಲ ಸಮಸ್ಯೆ ಇದೆ ಅಂತ ಹೇಳಿದರು. ಅಂತರ್ಜಲ ಸಮಸ್ಯೆಗೆ ಪರಿಹಾರ ಈ ಸದ್ಯಕ್ಕೆ ನಮಗೆ ಶೀಘ್ರ ಪರಿಹಾರ ಅಂತಂದರೆ ಮಳೆ ಬರುತ್ತೆ ಅನ್ನೋದು ನಿಜ, ಅದು ನಮ್ಮದು ಕೆಲಸ ಇರೋದು. ಹೀಗಾಗಿ ನಾವು ಸಿದ್ಲಿಘಟ್ಟ ತಾಲೂಕಲ್ಲಿ ಹೆಚ್ಚು ಅಲ್ಲಲ್ಲಿ ಎಲ್ಲಿ ನಮಗೆ ನೆಲ ಸಿಗುತ್ತೋ ಅಲ್ಲಿ ಅಮೃತವನವನ್ನು ನಾವು ನಿರ್ಮಾಣ ಮಾಡೋದು. ಅಂದರೆ ಮಿಯಾವಾಕಿ ಮಿನಿ ಫಾರೆಸ್ಟ್, ಅಮೃತವನ ಕಿರು ಅರಣ್ಯವನ್ನು ನಾವು ಮಾಡೋಣ. ಮುಂದೆ 5 ವರ್ಷಗಳಲ್ಲಿ ಅಂಥದ್ದು ಮಟ್ಟ ಜಾಸ್ತಿ ಆಗುತ್ತೆ. ಈಗ ನಿಮ್ಮಲ್ಲಿ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ರಾಮಲಿಂಗೇಗೌಡ, ಅಪರ ಜಿಲ್ಲಾ ನ್ಯಾಯಾಧೀಶರು ಆದ ಕಾಂತರಾಜು ಮತ್ತು ಸಿದ್ದಣ್ಣ, ಹಿರಿಯ ಸಿವಿಲ್ ನ್ಯಾಯಾಧೀಶ ಉಮೇಶ್, ಶಿಡ್ಲಘಟ್ಟ ಹಿರಿಯ ಸಿವಿಲ್ ನ್ಯಾಯಾಧೀಶ ಮೊಹಮ್ಮದ್ ರೋಷನ್ ಶಾ, ಪ್ರಧಾನ ಸಿವಿಲ್ ನ್ಯಾಯಾಧೀಶೆ ಸಿಎಸ್ ಸುಕನ್ಯಾ, ಅಪರ ಸಿವಿಲ್ ನ್ಯಾಯಾಧೀಶರು ಆದ ರಂಜಿತಾ ಮತ್ತು ಭಾವನಾ, ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ನಾರಾಯಣಸ್ವಾಮಿ, ಕಾರ್ಯದರ್ಶಿ ಸಿಗಿ ಭಾಸ್ಕರ್, ವಕೀಲರು ಆದ ಎಂ ಪಾಪಿರೆಡ್ಡಿ, ಶಾಬುದ್ದೀನ್, ಶಿವಕುಮಾರ್, ಕೃಷ್ಣಮೂರ್ತಿ, ಅಶೋಕ್, ಮೋಹನ್, ಶಾರದ್,
ಚಿಕ್ಕಬಳ್ಳಾಪುರ ಉಪವಿಭಾಗದ ಅಂಚೆ ನಿರೀಕ್ಷಕ ಕುಮಾರ್ ಅಭಿನೀತ್ ರಾಬರ್ಟ್ಸನ್ ಪೇಟೆಯ ಅಂಚೆ ನಿರೀಕ್ಷಕ ಶಶಿಕಿರಣ್, ಶಿಡ್ಲಘಟ್ಟ ಅಂಚೆ ಕಚೇರಿಯ ಪೋಸ್ಟ್ ಮಾಸ್ಟರ್ ವೈಎನ್ ಚಾಮರಾಜ್, ಕೋರ್ಟ್ ಆವರಣದ ಅಂಚೆ ಕಚೇರಿಯ ಸಬ್ ಪೋಸ್ಟ್ ಮಾಸ್ಟರ್ ನಂದೀಶ್, ಕೋಲಾರ ವಿಭಾಗದ ಮುರಳೀಧರ್, ಶಶಿಕುಮಾರ್, ರವಿಚಂದ್ರ, ಚಿಕ್ಕಬಳ್ಳಾಪುರ ವಿಭಾಗದ ಸಿಎಂ ಶ್ರೀಧರ್, ಎಚ್ಪಿ ಸುರೇಶ್, ಶಿಡ್ಲಘಟ್ಟ ಅಂಚೆ ವಿಭಾಗದ ಎನ್ ಆಶಾ, ಎಸ್ ಯಮುನಾ, ನಾಗಮಣಿ ಉಪಸ್ಥಿತರಿದ್ದರು. ತಮೀಂ ಪಾಷಾ, ಎಜಿ ನ್ಯೂಸ್, ಶಿಡ್ಲಘಟ್ಟ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.